ನಮಸ್ಕಾರ ಸ್ನೇಹಿತರೆ, ಜ್ಞಾನಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 2021ರಲ್ಲಿ ನಡೆದ FTA ಪರೀಕ್ಷೆಯ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತ ನೋಡೋಣ. ಈ ಕೆಳಗಿನ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಪ್ರಶ್ನಾ ಸಂಖ್ಯೆ 1ರಿಂದ 9ರವರೆಗೆ ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸಿದ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ. ಹಿತ್ತಾಳೆ ಕಿವಿ, ಕಿವಿ ಕೇಳಿಸದವ, ಚುರುಕು ಬುದ್ಧಿ, ಚಾಡಿ ಮಾತು ಕೇಳುವ ಸ್ವಭಾವ, ಒಂದು ಬಗೆಯ ಕಿವಿಯ ಆಭರಣ. ಉತ್ತರ: ಚಾಡಿ ಮಾತು ಕೇಳುವ ಸ್ವಭಾವ. ಹೊಟ್ಟಿಗೆ ಹಾಕಿಕೋ, ಕ್ಷಮಿಸು, ಚೆನ್ನಾಗಿ ತಿನ್ನು, ಕಾಣದ ಹಾಗೆ ಇಡು, ಮರೆತು ಬಿಡು. ಉತ್ತರ: ಕ್ಷಮಿಸು. ಎದೆ ತಟ್ಟಿ ಹೇಳು, ಜಂಬದಿಂದ ಹೇಳು, ಅಹಂಕಾರದಿಂದ ಹೇಳು, ವಿನಯದಿಂದ ಹೇಳು, ಧೈರ್ಯದಿಂದ ಹೇಳು. ಉತ್ತರ: ಧೈರ್ಯದಿಂದ ಹೇಳು. ತಿರುಕನ ಕನಸು, ಭಿಕ್ಷುಕನ ಕನಸು, ನನಸಾಗದ ಇಚ್ಛೆ, ಈಡೇರಿದ ಬಯಕೆ, ಬಡವನ ಬದುಕು. ಉತ್ತರ: ನನಸಾಗದ ಇಚ್ಛೆ. ಗಗನ ಕುಸುಮ, ಕೈಗೆ ಎಟುಕದ್ದು, ಸುಂದರವಾದ ಹೂವು, ಹುಣ್ಣಿಮೆ ಚಂದ್ರ, ಆಕಾಶದ ನಕ್ಷತ್ರ. ಉತ್ತರ: ಕೈಗೆ ಎಟುಕದು. ಅಧಿಕ ಪ್ರಸಂಗ ಮಾಡು, ಹೆಚ್ಚಿನ ಮಾತಾಡು, ತನಗೆ ಸಂಬಂಧವಿಲ್ಲದ ವಿಷಯದ ಬಗ್ಗೆ ಮಾತಾಡು, ಅಲ್ಲದ ಕೆಲಸ ಮಾಡು, ಕೋಪಗೊಳ್ಳು. ಉತ್ತರ: ತನಗೆ ಸಂಬಂಧವಿಲ್ಲದ ವಿಷಯದ ಬಗ್ಗೆ ಮಾತಾಡು. ಮೈ ಬಗ್ಗಿಸು, ತಲೆಬಾಗಿ ನಡೆ, ಶರಣಾಗು, ಶ್ರಮಪಡು, ಯೋಗ ಮಾಡು. ಉತ್ತರ: ಶ್ರಮಪಡು. ಕಿವಿ ನೆಟ್ಟಗಾಗು, ಇನ್ನೊಬ್ಬರ ಮಾತಲ್ಲಿ ಬಾಯಿ ಹಾಕು, ಕದ್ದು ಕೇಳು, ಕಿವಿ ಎತ್ತರಿಸು, ಕುತೂಹಲ ಹೆಚ್ಚಾಗು. ಉತ್ತರ: ಕುತೂಹಲ ಹೆಚ್ಚಾಗು. ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ, ಪಕ್ಷಿಯನ್ನು ಗೌರವಿಸುವನು, ಸಂಪ್ರದಾಯವಾದಿ, ಸೂಕ್ಷ್ಮ ಸ್ವಭಾವ, ಜಿಪುಣ. ಉತ್ತರ: ಜಿಪುಣ. ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನೆನ್ನುವರು? ಮೂಡಣ, ಪಡುವಣ, ತೆಂಕಣ, ಬಡಗಣ. ಉತ್ತರ: ಪಡುವಣ. ಸದಾಭಿರುಚಿ ಈ ಪದವನ್ನು ಬಿಡಿಸಿದಾಗ ಸದಾ ಪ್ಲಸ್ ಅಭಿರುಚಿ, ಸದ್ಯ ಪ್ಲಸ್ ಅಭಿರುಚಿ, ಸತ್ ಪ್ಲಸ್ ಅಭಿರುಚಿ, ಸತ್ ಪ್ಲಸ್ ಅಭಯರುಚಿ. ಉತ್ತರ: ಸತ್ ಪ್ಲಸ್ ಅಭಿರುಚಿ. ಗುಲಾಬಿ ಯಾವ ಭಾಷೆಯ ಪದ? ಇಂಗ್ಲಿಷ್, ಪೋರ್ಚುಗೀಸ್, ಕನ್ನಡ, ಉರ್ದು. ಉತ್ತರ: ಉರ್ದು. ಈ ಕೆಳಗಿನ ಪ್ರಶ್ನೆ ಸಂಖ್ಯೆ 13ರಿಂದ 17ರವರೆಗೆ PQRS ಎಂಬ 4 ವಾಕ್ಯಗಳನ್ನು ಕೊಡಲಾಗಿದೆ. ಈ ವಾಕ್ಯಗಳು ಸ್ಥಾನಪಲ್ಲಟವಾಗಿವೆ. ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕು. P. ಇದು ಕನ್ನಡ ವೃತ್ತಗಳ ಗಾಯತ್ರಿ ಎಂದು ಕರೆಯುತ್ತಾರೆ. Q. ಕ್ರಿಸ್ತಶಕ 700ರ ಬಾದಾಮಿ ಶಾಸನದ 3 ಪಠ್ಯಗಳಲ್ಲಿ ಪ್ರಥಮ ದರ್ಶನವಾಗುತ್ತದೆ. R. ನಾಗವರ್ಮನು ತನ್ನ ಕೃತಿಯಲ್ಲಿ ಉಲ್ಲೇಖಿಸಿರುವ 7 ತ್ರಿಪದಿಗೆ ಮೂಲವಾಗಿರಬೇಕು. S. ತ್ರಿಪದಿ ನಮಗೆ ಉಪಲಬ್ಧವಾದ ಅತ್ಯಂತ ಪ್ರಾಚೀನ ಛಂದೋರೂಪ. ಉತ್ತರ: QSRP. P. ಮನುಷ್ಯನು ಮಾತ್ರ ಮಾತನಾಡುವ ಕಲೆ ಬಲ್ಲವನಾಗಿದ್ದಾನೆ. ಈ ಜೀವಜಾಲದಲ್ಲಿ ಕೆಲವು ಜೀವಿಗಳು ಮಾತ್ರ ಧ್ವನಿ ಉತ್ಪಾದಿಸುವವುಗಳಾಗಿವೆ. ಅವುಗಳಲ್ಲಿ R. ಮನುಷ್ಯನ ಮಾತಿಗೆ ಪೂರಕವಾಗಿ ನಗುವೆಂಬ ಅನುಭವದ ಆಭರಣವನ್ನು ದೇವನಿತ್ತ ಕೊಡುಗೆ. S. ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಎಂಬ ತರ್ಕವಿದೆ. ಉತ್ತರ: SQPR.
ಪಿ. ಚಂಪುವಿನ ಮೊದಲ ಉಲ್ಲೇಖ 2ನೇ ನಾಗವರ್ಮನ ಗ್ರಂಥದಲ್ಲಿ ಬಂದಿದೆ. ಕ್ಯೂ. ಆದರೆ ಅವನು ಚಂಪುವೆಂದು ಕರೆದವರು ವಿರಳ. ಆರ್. ಅವನ ಸಮಕಾಲೀನನಾದ ಉದಯಾದಿತ್ಯನ ಗ್ರಂಥದಲ್ಲಿ ಬಂದಿದೆ. ಎಸ್. ಕನ್ನಡ ಕವಿಗಳಲ್ಲಿ ಕೆಲವರು ಮೊದಲಿನಿಂದಲೇ ಚಂಪುಗಳನ್ನು ಬರೆದಿದ್ದಾರೆ. ಉತ್ತರ SQPR. ಪಿ. ಹರಿಹರನು ರಾಜನಾಗಿ ತನ್ನ ಸಹೋದರರ ನೆರವನ್ನು ಪಡೆದನು. ಕ್ಯೂ. ಇವರು ಸ್ವತಂತ್ರವಾದ ರಾಜ್ಯವನ್ನು ಸ್ಥಾಪನೆ ಮಾಡಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರು. ಆರ್. ರಾಜ್ಯವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಒಬ್ಬೊಬ್ಬರನ್ನು ಒಂದೊಂದು ಭಾಗಕ್ಕೆ ಅಧಿಕಾರಿಯನ್ನಾಗಿ ನೇಮಿಸಿದನು. ಎಸ್. ವಿಜಯನಗರ ಸಾಮ್ರಾಜ್ಯ ಸಂಗಮಪುತ್ರರಾದ ಹಕ್ಕಬುಕ್ಕರಿಂದ ಸ್ಥಾಪಿಸಲಾಯಿತು. ಉತ್ತರ SQPR. ಪಿ. ಕೆಲವರ ಬದುಕು ಸ್ವಾರಸ್ಯಕರವಾಗಿದ್ದರೂ ಸಾಧಾರಣ ಕೃತಿಗಳನ್ನು ರಚಿಸಿದ್ದಾರೆ. ಕ್ಯೂ. ಒಂದು ಭಾಷೆಯನ್ನೇ ಶ್ರೀಮಂತಗೊಳಿಸುವಂತಹ ಕೃತಿಗಳನ್ನು ರಚಿಸಿ ಕಣ್ಮರೆಯಾಗಿದ್ದಾರೆ. ಆರ್. ಕೆಲವರು ದೊಡ್ಡ ಲೇಖಕರಾಗಿ ಹೋಗಿದ್ದಾರೆ. ಎಸ್. ಆದರೆ ಅಂಥವರ ಬದುಕು ಸ್ವಾರಸ್ಯಕರವಾಗಿರುವುದಿಲ್ಲ. ಉತ್ತರ RQSP. ಕೆಳಗಿನ ಪದಗಳಿಗೆ ಪ್ರಶ್ನೆ ಸಂಖ್ಯೆ 18ರಿಂದ 27 ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ. ಪರ್ಣ, ಅಪರ್ಣ, ವಿಪರ್ಣ, ಸುಪರ್ಣ, ಕುಪರ್ಣ. ಉತ್ತರ ಅಪರ್ಣ. ಮುಚ್ಚು, ಹೆಚ್ಚು, ಕಂಚು, ಸಂಚು, ಹಿಂಚು. ಉತ್ತರ ಹಿಂಚು. ಕಲಿ, ವೀರ, ಧೀರ, ಶೂರ, ಹೇಡಿ. ಉತ್ತರ ಹೇಡಿ. ಇಂಬೆಳಕು, ಚಂಬೆಳಕು, ಹೊಂಬೆಳಕು, ನಿಂಬೆಳಕು, ನಿರ್ಬೆಳಕು. ಉತ್ತರ ಹೊಂಬೆಳಕು. ಅಂತಿಕ, ಸಮೀಪ, ದೂರ, ಕೊನೆಯ, ಹತ್ತಿರ. ಉತ್ತರ ದೂರ. ಭೂಯಿಷ್ಠ, ಅತಿಶಯವಾದ, ಹೆಚ್ಚಾದ, ಅಧಿಕ, ಕನಿಷ್ಠ. ಉತ್ತರ ಕನಿಷ್ಠ. ಸ್ವಲಪು, ವನಪು, ಅರಿಪು, ಸಬಲ, ಗಂಭೀರ. ಉತ್ತರ ಗಂಭೀರ. ಉದಕ, ಸಾಧಕ, ಬಾಧಕ, ಅಧಿಕ, ಅಗ್ನಿ. ಉತ್ತರ ಅಗ್ನಿ. ತೀರೆ, ಕ್ಷೋಣಿ, ಅವನಿ, ಭೂಲೋಕ, ಆಕಾಶ. ಉತ್ತರ ಆಕಾಶ. ಉಕ್ತ, ನಿರುಕ್ತ, ಅನುಕ್ತ, ಮರುಕ್ತ, ಸರುಕ್ತ. ಉತ್ತರ ನಿರುಕ್ತ. ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಪ್ರಶ್ನೆ ಸಂಖ್ಯೆ 28ರಿಂದ 31ರವರೆಗೆ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ. ಅಂತಹ ಪದ ಗುರುತಿಸಿ. ಕುದುರೆ, ನಾಯಿ, ಸಿಂಹ, ಹಾವು. ಉತ್ತರ ಹಾವು. ಆನೆ, ಕುದುರೆ, ರಥ, ಒಂಟೆ. ಉತ್ತರ ರಥ. ಕಾರು, ಲಾರಿ, ಬಸ್ಸು, ಸೈಕಲ್ಲು. ಉತ್ತರ ಸೈಕಲ್. ಬುದ್ಧ, ಬಸವ, ಅಲ್ಲಮ, ಜಂಗಮ. ಉತ್ತರ ಅಲ್ಲಮ. ಕೆಳಗಿನ ವಾಕ್ಯಗಳಲ್ಲಿ 32ರಿಂದ 40ರವರೆಗೆ ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಮುಂದೆ ಕೊಡಲಾದ 3 ಪರ್ಯಾಯ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ. ತಪ್ಪಿಲ್ಲ ಎಂದರೆ ತಪ್ಪಿಲ್ಲ ಎಂದು ಗುರುತಿಸಿ.
ಸಭೆ ಹರ್ಷೋದ್ಗಾರದಿಂದ ಮುಗಿಯಿತು. ಉತ್ತರ ಸಂಖ್ಯೆ 1 ಹರ್ಷೋದ್ಗಾರ. ಅವರು ದೃಢೀಕರಣ ಕೇಳಿದರು. ಉತ್ತರ ಸಂಖ್ಯೆ 2 ದೃಢೀಕರಣ. ಕೋಟ್ಯಾಂತರ ರೂಪಾಯಿ ಹಣವನ್ನು ಬಯಲಿಗೆಳೆದರು. ಉತ್ತರ ಸಂಖ್ಯೆ 4 ತಪ್ಪಿಲ್ಲ. ಸಾಲದ ಬಾಧೆಯಿಂದ ನರಳಿದರು. ಉತ್ತರ ಸಂಖ್ಯೆ 2 ಸಾಲಬಾಧೆ. ಒಳ್ಳೆಯ ಕೆಲಸಕ್ಕೆ ಮೀನಾಮೇಷ ಎಣಿಸಬಾರದು. ಉತ್ತರ ಸಂಖ್ಯೆ 1 ಮೀನಾಮೇಷ. ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ. ಉತ್ತರ ಸಂಖ್ಯೆ 4 ತಪ್ಪಿಲ್ಲ. ರಾಮ ಕ್ಷತ್ರಧರ್ಮದಲ್ಲೇ ನಡೆದ. ಉತ್ತರ ಸಂಖ್ಯೆ 2 ಕ್ಷತ್ರಧರ್ಮ. ಪಾಂಡವರು ಕಳಿಸಿದ ಕೃಷ್ಣ ಸಂಧಾನ ಮುರಿದು ಬಿತ್ತು. ಉತ್ತರ ಸಂಖ್ಯೆ 4 ತಪ್ಪಿಲ್ಲ. ಬ್ರಾಹ್ಮಣನಿಗೆ ಮಂತ್ರಾನುಷ್ಠಾನವೇ ಆಧಾರ. ಉತ್ತರ ಸಂಖ್ಯೆ 3 ಮಂತ್ರಾನುಷ್ಠಾನ. ಕೆಳಗಿನ ಪದಗಳಿಗೆ ಪ್ರಶ್ನೆ ಸಂಖ್ಯೆ 41 ರಿಂದ 50ರವರೆಗೆ ಸರಿಯಾದ ಅರ್ಥವನ್ನು ಗುರುತಿಸಿ. ಉಂಡಲಿಗೆ, ಉಂಡನಾಲಿಗೆ, ಎಳ್ಳುಂಡೆ, ಕಜ್ಜಾಯ, ಕಡುಬು. ಉತ್ತರ ಕಡುಬು. ಕೇಡ, ಇಂದ್ರ, ಕೇಚರ, ಬಾನು, ಹಳ್ಳಿ. ಉತ್ತರ ಹಳ್ಳಿ. ಅಳಿನಿ, ಮರಿದುಂಬಿ, ಹೆಣ್ಣು ದುಂಬಿ, ಗಂಡು ದುಂಬಿ, ದೊಡ್ಡ ದುಂಬಿ. ಉತ್ತರ ಹೆಣ್ಣು ದುಂಬಿ. ಕೂಷ್ಮಾಂಡು, ಸೋರೆಕಾಯಿ, ಕುಂಬಳಕಾಯಿ, ಪಡವಲಕಾಯಿ, ಹೀರೆಕಾಯಿ. ಉತ್ತರ ಕುಂಬಳಕಾಯಿ. ಅರ್ಕ, ಚಂದ್ರ, ಸೂರ್ಯ, ನಕ್ಷತ್ರ, ಆಕಾಶ. ಉತ್ತರ ಸೂರ್ಯ. ವಿಭೂದ, ದಡ್ಡ, ಸೋಮಾರಿ, ಪಂಡಿತ, ದುಷ್ಟ. ಉತ್ತರ ಪಂಡಿತ. ತೃಣ, ಅಲ್ಪ, ಗೀಳು, ಹೀನ, ಹುಲ್ಲು. ಉತ್ತರ ಹುಲ್ಲು. ಪಂಕ, ಕಮಲ, ಕೆಸರು, ತಿಳಿನೀರು, ಪಣ. ಉತ್ತರ ಕೆಸರು. ಅಂತರ್ಧಾನ, ಮಾಯಾಜಾಲ, ಅರ್ಥೈಸಿಕೋ, ಮಾಯವಾಗು, ಜೀರ್ಣಿಸಿಕೋ. ಉತ್ತರ ಮಾಯವಾಗು. ಅಡಕ, ಅಡಗಿಸು, ಲಗತ್ತು, ದೊಡ್ಡದು ಮಾಡು, ಅಡಕೆ. ಉತ್ತರ ಲಗತ್ತು. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 51 ರಿಂದ 56ರವರೆಗೆ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ಆಂಗ್ಲ ಇಂಗ್ಲಿಷ್ ಪದಗಳಿಗೆ 4 ಕನ್ನಡ ರೂಪಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಪ್ರತಿಯೊಬ್ಬ ಲೇಖಕನಿಗೂ ತನ್ನದೇ ಆದ ಪೊಯೆಟಿಕ್ ಲೈಸೆನ್ಸ್ ಇರುತ್ತದೆ. ಕಾವ್ಯನಾಮ, ಕಾವ್ಯದರ್ಶನ, ಕಾವ್ಯ ವಿಡಂಬನೆ, ಕಾವ್ಯ ಸ್ವಾತಂತ್ರ್ಯ. ಉತ್ತರ ಕಾವ್ಯ ಸ್ವಾತಂತ್ರ್ಯ. ವಿದೇಶಕ್ಕೆ ಪ್ರಯಾಣಿಸಬೇಕಾದರೆ ಪಾಸ್ಪೋರ್ಟ್ ಕಡ್ಡಾಯವಾಗಿರುತ್ತದೆ. ಪರವಾನಗಿ ಪತ್ರ, ರಹದಾರಿ ಪತ್ರ, ಅನುಜ್ಞಾ ಪತ್ರ, ರಫ್ತು ಪತ್ರ. ಉತ್ತರ ರಹದಾರಿ ಪತ್ರ. ದಿನವೂ ಕಮಿಟ್ ಮಾಡಲಾರದೆ ಕೆಲಸಕ್ಕೆ ರಾಜೀನಾಮೆ ನೀಡಿದರು. ಓಡಿ ಹೋಗು, ತಡವಾಗಿ ಹೋಗು, ಹೋಗಿ ಬರುವ ಪ್ರಯಾಣ, ಮೆಲ್ಲನೆ ಹೋಗು. ಉತ್ತರ ಹೋಗಿ ಬರುವ ಪ್ರಯಾಣ. ಎಲ್ಲ ರಾಜ್ಯಗಳು ತನ್ನದೇ ಆದ ಸ್ಟೇಟ್ ಎಂಬ್ಲಮ್ ಹೊಂದಿರುತ್ತದೆ. ರಾಜ್ಯ ಲಾಂಛನ, ರಾಜ್ಯ ಚಿಹ್ನೆ, ರಾಜ್ಯ ಸಂಕೇತ, ರಾಜ್ಯ ಚಿತ್ರ. ಉತ್ತರ ರಾಜ್ಯ ಲಾಂಛನ.
ಲಿರಿಕ್ ಎನ್ನುವ ಸಾಹಿತ್ಯ ಪ್ರಕಾರವು ಇಂಗ್ಲಿಷ್ನಿಂದ ಬಂತು. ಭಾವಗೀತೆ, ಕಥನಗೀತೆ, ಗೀತರೂಪಕ, ನವ್ಯಕವನ. ಉತ್ತರ ಭಾವಗೀತೆ. ಅವರಿಗೆ ಕನ್ನಡದಲ್ಲಿ ಫ್ಲೂಯೆನ್ಸ್ ಇದೆ. ನಿರರ್ಗಳತೆ, ಪ್ರಾಸಬದ್ಧತೆ, ಗೊತ್ತಿಲ್ಲದೇ ಇರುವುದು, ವಿರಳತೆ. ಉತ್ತರ ನಿರರ್ಗಳತೆ. ಪಡುವಣ ಎಂಬುದು ಡ್ಯಾಶ್ ವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸಂಖ್ಯಾವಾಚಕ, ಸರ್ವನಾಮ. ಉತ್ತರ ದಿಗ್ವಾಚಕ. ಹಾಲಿನಿಂದ ತುಪ್ಪವು ತಯಾರಾಗುತ್ತದೆ. ಇಲ್ಲಿ ಹಾಲಿನಿಂದ ಎಂಬುದು ಡ್ಯಾಶ್ ವಿಭಕ್ತಿ. ತೃತೀಯ, ಷಷ್ಠಿ, ಸಪ್ತಮಿ, ಪ್ರಥಮ. ಉತ್ತರ ತೃತೀಯ. ಮೆಲ್ಲ ಮೆಲ್ಲಗೆ ನಡೆ. ಈ ವಾಕ್ಯದಲ್ಲಿ ಮೆಲ್ಲ ಮೆಲ್ಲಗೆ ಎಂಬುದು ಡ್ಯಾಶ್ ಕ್ರಿಯಾ ವಿಶೇಷಣವಾಗಿದೆ. ರೀತಿವಾಚಕ, ಅನುಕರಣವಾಚಕ, ಪ್ರಶ್ನಾವಾಚಕ, ಆವೃತ್ತಿವಾಚಕ. ಉತ್ತರ ರೀತಿವಾಚಕ. ಸಿರಿತನ ಎಂಬುದು ಭಾವನಾಮ, ಅಂಕಿತನಾಮ, ಅನ್ವರ್ಥನಾಮ, ರೂಢನಾಮ. ಉತ್ತರ ಭಾವನಾಮ. ಸುಲಿದ ಬಾಳೆಹಣ್ಣಿನಂದದಿ ಎಂಬುದು ಡ್ಯಾಶ್. ಉಪಮ ಅಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷಕ ಅಲಂಕಾರ, ದೀಪಕ ಅಲಂಕಾರ. ಉತ್ತರ ಉಪಮ ಅಲಂಕಾರ. ದೇವರೇ ನೀನೇ ಈ ಸಂಕಟದಿಂದ ಪಾರು ಮಾಡು. ನೀನೇ ಎಂಬುದು ಡ್ಯಾಶ್ ಅವ್ಯಯ. ಕ್ರಿಯಾರ್ಥಕ, ಅವಧಾರಣಾರ್ಥಕ, ಭಾವಬೋಧಕ, ಸಂಬೋಧನವಾಚಕ. ಉತ್ತರ ಅವಧಾರಣಾರ್ಥಕ. ಪರ್ವತ ಎಂಬ ಪದವು ಡ್ಯಾಶ್ ಉದಾಹರಣೆ. ಅಂಕಿತನಾಮ, ಅನ್ವರ್ಥನಾಮ, ರೂಢನಾಮ, ಭಾವನಾಮ. ಉತ್ತರ ರೂಢನಾಮ. ಬಸರಿ ಎಂದರೆ ಹೊಟ್ಟೆಯಲ್ಲಿ ಮಗುವನ್ನುಳ್ಳ ಹೆಂಗಸು. ಬಹಳ ಸರಿಯಾದದ್ದು. ಒಂದು ಜಾತಿಯ ಮರ. ಹೊರಕ್ಕೆ ಹಾಕು. ಉತ್ತರ ಒಂದು ಜಾತಿಯ ಮರ. ಸಂಧಿ ಕಾರ್ಯವಾಗುವಾಗ ಪೂರ್ವ ಪದದ ಒಂದು ಅಕ್ಷರವು ಸಂಧಿಯಾದ ಪದದಲ್ಲಿ ಇಲ್ಲದಿದ್ದರೆ ಅಂಥ ಸಂಧಿಯನ್ನು ಡ್ಯಾಶ್ ಸಂಧಿ ಎನ್ನುತ್ತೇವೆ. ಆಗಮ ಸಂಧಿ, ಆದೇಶ ಸಂಧಿ, ಲೋಪಸಂಧಿ, ಯಕಾರಾಗಮ ಸಂಧಿ. ಉತ್ತರ ಲೋಪಸಂಧಿ. ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 66 ಮತ್ತು 67 ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ. ಕದ, ಮರ, ರಜ, ಕರಿದು. ಉತ್ತರ ರಜ. ಭೂಮಿ, ನೀರು, ಬಾನು, ಮೀನು. ಉತ್ತರ ಭೂಮಿ. ಕೆಳಗೆ ಕೊಟ್ಟಿರುವ ಪದಗಳಿಗೆ ಪ್ರಶ್ನೆ ಸಂಖ್ಯೆ 68ರಿಂದ 72ರವರೆಗೆ ತದ್ಭವ ಪದಗಳನ್ನು ಬರೆಯಿರಿ. ಭಾಷಾ, ಭಾಷೆ, ಭಾಷೆ, ಭಾಷಾ, ಭಾಷ. ಉತ್ತರ ಭಾಷೆ. ಯಜ್ಞ, ಯಾಗ, ಹವನ, ಜನ್ನ, ಹೋಮ. ಉತ್ತರ ಜನ್ನ. ಕಪಟ, ಗಪಟ, ವಂಚಕ, ಕವಲು, ಕವಡು. ಉತ್ತರ ಕವಡು. ಯುಗ್ಮ, ಜುಗ್ಗ, ಯುಗ, ಜುಗ, ಜನಿವಾರ. ಉತ್ತರ ಜುಗ. ಪತಿವ್ರತೆ, ಹದಿಬದೆ, ಗೃಹಿಣಿ, ಸಾವಿತ್ರಿ, ಹೆಂಗಸು. ಉತ್ತರ ಹದಿಬದೆ. ಇದು ಕರ್ಮಧಾರಿಯ ಸಮಾಸಕ್ಕೆ ಒಂದು ಉದಾಹರಣೆ. ಬೆಳ್ಗೊಡೆ, ಅರಮನೆ, ಅಂಗೈ, ಆಮನೆ. ಉತ್ತರ ಅಂಗೈ. ಕನ್ನಡದ ಮೊಟ್ಟಮೊದಲು ಉಪಲಬ್ಧವಾದ ಗ್ರಂಥ ಕವಿರಾಜ ಮಾರ್ಗ, ಒಡ್ಡಾರಾಧನೆ, ವಿಕ್ರಮಾರ್ಜುನ ವಿಜಯಂ, ಧರ್ಮಪರೀಕ್ಷೆ. ಉತ್ತರ ಕವಿರಾಜ ಮಾರ್ಗ. ಅದು ಪಂಪನ ಬಿರುದುಗಳಲ್ಲೊಂದು. ಅಮ್ಮನ ಗಂಧವರ್ಣ, ಸರ್ವಜ್ಞ, ನಾಡೋಜ, ಕವಿವರ ಕಾಮಧೇನು. ಉತ್ತರ ನಾಡೋಜ.
ಸ್ವರಕ್ಕೆ ಸ್ವರ ಪರವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ. ಇದನ್ನು ವ್ಯಾಕರಣದಲ್ಲಿ ಹೀಗೆ ಹೇಳುತ್ತಾರೆ: ಪ್ರಕೃತಿ ಭಾವ ಸಂಧಿ ವಿಕಲ್ಯ ಕೃದಾಂತ ವಿಶೇಷಣ. ಉತ್ತರ ಪ್ರಕೃತಿ ಭಾವ. ಕೆ.ಎಸ್. ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ? ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ, ದುಂಡು ಮಲ್ಲಿಗೆ. ಉತ್ತರ ದುಂಡು ಮಲ್ಲಿಗೆ. ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ ಪೊನ್ನ, ರನ್ನ, ಜನ್ನ, ನಾಗಚಂದ್ರ. ಉತ್ತರ ನಾಗಚಂದ್ರ. ಹಂಪೆಯ ಹರೀಶ್ವರನ ವರಸುತನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ ಹರಿಹರ, ರಾಘವಂಕ, ಕುಮಾರವ್ಯಾಸ, ಮುದ್ದಣ್ಣ. ಉತ್ತರ ರಾಘವಂಕ. ಅರ್ಥವನ್ನು ವಿಭಜಿಸು ಎನ್ನುವುದಕ್ಕೆ ಹೀಗೆ ಹೇಳುತ್ತಾರೆ: ಸಮಾಸ, ಸಂಧಿ, ವಿಭಕ್ತಿ, ಕೃದಾಂತ. ಉತ್ತರ ಸಮಾಸ. ಕನ್ನಡದ ಆದಿಕವಿ ಎಂದು ಗುರುತಿಸುವ ಕವಿ ಕುಮಾರವ್ಯಾಸ, ಪಂಪ, ಜನ್ನ, ರನ್ನ. ಉತ್ತರ ಪಂಪ. ಅಶ್ವತ್ಥಾಮನ್ ಇದು ಡ್ಯಾಶ್ ನಾಟಕ: ಸಾಮಾಜಿಕ, ಚಾರಿತ್ರಿಕ, ಸುಖಾಂತ್ಯ, ದುರಂತ. ಉತ್ತರ ದುರಂತ. ಕನ್ನಡದಲ್ಲಿ ಒಟ್ಟು ಡ್ಯಾಶ್ ವಿಭಕ್ತಿ ಪ್ರತ್ಯಯಗಳಿವೆ: 6, 7, 8, 9. ಉತ್ತರ 7. ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ಅಸಗ, ಅಗಸ, ಇಸಿಲ, ಕಣಿಲ. ಉತ್ತರ ಇಸಿಲ. ಇದು ಅಚ್ಚ ಕನ್ನಡದ ಒಂದು ಪದ. ಗ್ರಾಮ, ರಾಜ್ಯ, ಊರು, ಭಾಷೆ. ಉತ್ತರ ಊರು. ಕನ್ನಡ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ: ಹಲ್ಮಿಡಿ ಶಾಸನ, ಜೀನವಲ್ಲಭನ ಶಾಸನ, ಕೆರೆಸಂತೆ ಶಾಸನ, ತಳಂಗೆರೆ ಶಾಸನ. ಉತ್ತರ ಕೆರೆಸಂತೆ ಶಾಸನ. ಕೆಳಗಿನ ಕ್ರಿಯಾಪದವನ್ನು ಪ್ರಶ್ನೆ ಸಂಖ್ಯೆ 87 ಮತ್ತು 88 ನಿಷೇಧಾರ್ಥಕದಲ್ಲಿ ಬರೆಯಿರಿ. ಬಂದನು, ಬರುವುದಿಲ್ಲ, ಬರನು, ಬಾರನು, ಬರಲಾರನು. ಉತ್ತರ ಬರನು. ತಿನ್ನು, ತಿನ್ನನು, ತಿನ್ನುವುದಿಲ್ಲ, ತಿನ್ನರು, ತಿನ್ನೆನು. ಉತ್ತರ ತಿನ್ನನು. ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದ ವಚನಕಾರರು ಯಾರು? ಅಲ್ಲಮಪ್ರಭು, ಬಸವಣ್ಣ, ಅಂಬಿಗರ ಚೌಡಯ್ಯ, ಸಿದ್ದರಾಮ. ಉತ್ತರ ಬಸವಣ್ಣ. ಕುಮಾರವ್ಯಾಸನ ಕೃತಿ ಯಾವುದು? ಜೈಮಿನಿ ಭಾರತ, ತೊರವೆ ರಾಮಾಯಣ, ಕರ್ನಾಟಕ ಭಾರತ ಕಥಾಮಂಜರಿ, ಶ್ರೀರಾಮಾಯಣ ದರ್ಶನಂ. ಉತ್ತರ ಕರ್ನಾಟಕ ಭಾರತ ಕಥಾಮಂಜರಿ. ಕರಕರಿಸು ಪದದ ಸಮಾನಾರ್ಥಕ ಪದ ಕಳವಳ, ಮಿತಿಮೀರಿ, ಊರುಗೋಲು, ಚಿಂತಿಸು. ಉತ್ತರ ಚಿಂತಿಸು. ನಜ ಭಜ ಜಂ ಜರಂ ಇದು ಯಾವ ಋತದ ಲಕ್ಷಣ? ಚಂಪಕಮಾಲೆ, ಮಹಾಸ್ತ್ರಗ್ಧರೆ, ಉತ್ಪಲಮಾಲೆ, ಶಾರ್ದೂಲ ವಿಕ್ರೀಡಿತ. ಉತ್ತರ ಚಂಪಕಮಾಲೆ. ಇವನೊಬ್ಬ ಈ ಪದದಲ್ಲಿರುವ ಸಂಧಿ ಯಾವುದು? ಆಗಮ ಸಂಧಿ, ಲೋಪಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ. ಉತ್ತರ ಲೋಪಸಂಧಿ. ಉಣ್ಣು ಎಂದರೆ ಹೊರಹೊಮ್ಮು, ಉಬ್ಬಿರುವ, ಉಂಟು, ಉಡು. ಉತ್ತರ ಉಂಟು. ವಾರ್ಧಕ ಷಟ್ಪದಿಯು 3 ಮತ್ತು 6ನೇ ಸಾಲಿನಲ್ಲಿರುವ ಮಾತ್ರೆಗಳ ಒಟ್ಟು ಸಂಖ್ಯೆ ಎಷ್ಟು? 28, 30, 32, 34. ಉತ್ತರ 32. ಬದುಕು ಬದಲಿಸಬಹುದು ಇದು ಯಾವ ಕೃತಿ? ವೈದೇಹಿ, ನೇಮಿಚಂದ್ರ, ಮಾಲ್ತಿ ಪಟ್ಟಣಶೆಟ್ಟಿ, ಜಿ.ಎಸ್. ಶಿವರುದ್ರಪ್ಪ. ಉತ್ತರ ನೇಮಿಚಂದ್ರ. ಮಾಡುವುದಕ್ಕೆ ದೃಢ ಮನಸ್ಸು ಬೇಕು, ಚಾರಣ ಸಂಕಲ್ಪ ಶಕ್ತಿ. ಈ ವಾಕ್ಯದ ಸರಿಯಾದ ರೂಪ? ಉತ್ತರ ಸಂಖ್ಯೆ 3, DABEC.
ಮಗು ಹುಟ್ಟಿತು ಇದು ಸಕರ್ಮಕ ಕ್ರಿಯಾಪದ, ಅಕರ್ಮಕ ಕ್ರಿಯಾಪದ, ಪೂರ್ಣ ಕ್ರಿಯಾಪದ, ಸಾಪೇಕ್ಷ ಕ್ರಿಯಾಪದ. ಉತ್ತರ ಅಕರ್ಮಕ ಕ್ರಿಯಾಪದ. ಬಟ್ಟೆ ಈ ಪದದ ನಾನಾರ್ಥಗಳು ಯಾವ್ಯಾವು? ವಸ್ತ್ರ ಮತ್ತು ಭೂಮಿ, ವಸ್ತ್ರ ಮತ್ತು ಸೂರ್ಯ, ವಸ್ತ್ರ ಮತ್ತು ಮರ, ವಸ್ತ್ರ ಮತ್ತು ದಾರಿ. ಉತ್ತರ ವಸ್ತ್ರ ಮತ್ತು ದಾರಿ. ಕೆಳಗಿನವುಗಳಲ್ಲಿರುವ ಅನುಕರಣವಾಚಿ ಪದವನ್ನು ಗುರುತಿಸಿ. ಊರೂರು, ಅಲ್ಲಲ್ಲಿ, ಸರಸರ, ಮರಗಿಡ. ಉತ್ತರ ಸರಸರ.